ನೋಡಿದ್ರ ಚಿಕ್ಕ ವಯಸ್ಸಾಗ ಬಂದಿದ್ದು ಕೆರೆಗ. ನೀವು ಚಿಕ್ಕ ವಯಸ್ಸಾಗ ಮೀನುಗಳು ಹಿಡಿತೀರಾ, ಪ್ರತಿಯೊಬ್ರು ಹಿಡ್ದಿರ್ತೀರಾ. ಸೊ ಇವಾಗ ಬಂದಿದ್ದೀನಿ ಮೀನುಗಳು ಹಿಡಿಯಾಕ. ನೋಡೋಣ ಎಷ್ಟು ಮೀನು ಸಿಗ್ತೈತೆ, ಏನೇನು ಮೀನು ಸಿಗ್ತೈತೆ ಅಂತ. ನಾನು ನಮ್ಮ ಅಜ್ಜಿ ಬಂದಿದ್ದಾರೆ, ಅಜ್ಜಿ ಹತ್ರ ನೋಡ್ತೀನಿ ಬನ್ನಿ. ಅಜ್ಜಿ ನೋಡಿ, ನಮ್ಮ ಅಜ್ಜಿಕ ಇವತ್ತು ಟಯರ್ಡ್ ಆಗೈತೆ, ಆದ್ರೂ ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಬಂದಿದ್ದಾರೆ. ಅಜ್ಜಿ ಹೆಂಗ ಅನ್ಸುತ್ತೆ ಅಜ್ಜಿ? ನೀನು ಎಷ್ಟು ವಯಸ್ಸಾಗ ನಾನು ನಿಮ್ಮ ಜೊತೆ ಬಂದಿದ್ದು ಮೀನುಗಳು ಹಿಡಿಯಾಕ? ನೀನಾ? ನೀನೊಂದು 6 ವರ್ಷ 7 ವರ್ಷ 8 ವರ್ಷ 2 ವರ್ಷದಿಂದ ಬಂದಿದ್ದು ನಾನೇ ಕರ್ಕೊಂಡು ಬಂದಿದ್ದು. ಎಂಡ್ರಕಾಯಿ ಹಿಡ್ಕೊಳೋದು. ಕರೆಕ್ಟ್ ಹೇಳ್ದೆ. ನಾವು ಅವರು ಎಲ್ಲೆಲ್ಲ ಬಿದ್ದೋತಾರೆ ನೀರಾಗ ಅಂತ ನಾನು ಕೂಡ ಬರೋದು, ಅವ್ರು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ನಮ್ಮ ಭಾವಗಣ ಬಂದಿದ್ದಾನೆ. ಅದೇ ತರ ನಮ್ಮ ಹುಡುಗಿರು, ಚಿಕ್ಕ ಹುಡುಗಿ. ಸರಿ, ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಹೋಗೋ ಚಿಕ್ಕ ವಯಸ್ಸಾಗಿ ಬಂದಿದ್ದು, ಇವತ್ತು ಬಂದಿದ್ದೀನಿ. ಎಷ್ಟು ಮೀನು ಹಿಡಿತೀನಿ ಏನು ಅಂತ ಎಲ್ಲ ನೋಡ್ತೀನಿ, ಬನ್ನಿ. ಎತ್ಕೊಂತಾನೆ ಬಾ ಮಾ. ಓ ಗುರು, ಏನು ಮೀನುಗಳು ಇಷ್ಟೈತೆ? ಎಷ್ಟೈತೆ ಅಲ್ಲ? ನಿಖರ ಬಿಚ್ಬಿಡ್ಲಾ ಗೈಸ್? ಏನು ನೀವು ಬೇಜಾರು ಮಾಡ್ಕೋಬೇಡಿ, ಇದು ಮಾತ್ರ ಬಿಚ್ಬಿಡ್ತೀನಿ. ಯಾಕಂದ್ರೆ ನೀರೆಲ್ಲ ಇದಾಗ್ಬಿಡ್ತದೆ. ನೋಡೋರು ಚೇಮ್ ಅಂತ ಕಮೆಂಟ್ ಮಾಡಬೇಡಿ ಪ್ಲೀಸ್. ಓಕೆ, ಆಲ್ ರೈಟ್. ಓ ನೋಡಿದ್ರಾ? ವಾರೇ ವಾ, ಹೆಂಗಿ ಕಾಲ್ ಹೆಂಗಿ ಸಿಕ್ಕೈತೆ. ವಾವ್ ವಾವ್. ನೋಡ್ಬೋದು, ದೊಡ್ಡ ಮೀನು ಇವಾಗ ಸಿಕ್ಕೈತೆ. ಅದೇ ಥರ ಇನ್ಯಾವುದು ಇನ್ನು ಚಿಕ್ಕ ಮೀನು ಸ್ವಲ್ಪ ಚಿಕ್ಕದು ಸಿಗ್ತೈತೆ. ಸೊ ಈ ರೀತಿ ಹಾಕೊಂಡನ ಹೆಂಗೈತೆ ಮಜಾ, ಸಖತ್ತಾಗೈತೆ ಗುರು. ಒಂದ್ಸತಿ ನೀವು ಏನಾರ ನಮ್ಮ ಜೊತೆ ಬರ್ಬೇಕಂದ್ರೆ ಬನ್ನಿ. ಮೀನುಗಳು ಹಿಡ್ಕೊಂಡು ಫ್ರೆಶ್ ಮೀನು ನಾವು ನಿಮ್ಗೆ ಕೊಡ್ತೀವಿ. ಫ್ರೆಶ್ ಮೀನು ನಾವು ನಿಮ್ಗೆ ಕೊಡ್ತೀವಿ. ಮಾರ್ಕೆಟ್ ರೇಟ್ಗಿಂತ ಇಲ್ಲಿ ರೇಟ್ ನಿಮ್ಗೆ ಬೆಸ್ಟಾಗಿ ಕೊಡ್ತಿದ್ವಿ. ಬನ್ನಿ ಓಕೆ. ನೋಡ್ಬೋದು, ಈ ಥರ ಮೀನುಗಳು ಹಿಡಿಯಕ್ಕೆ ಬಂದರೆ ಈ ಥರ ಕಾಲು ಕೂಡ ಲೇಟ್ ಆಗ್ತೈತೆ. ಆದ್ರೆ ನಾವು ತಲೆನೇ ಕೆಡ್ಸ್ಕೊಬೋದು. ದೊಡ್ಡ ಮೀನು ಐತೆ, ಅದಕ್ಕೆ ಖುಷಿ ಪಡ್ಬೇಕು. ಬನ್ನಿ. ಅದೇ ಥರ ನಮ್ಮನ್ನು ಫಾಲೋ ಮಾಡಿದ್ರೆ ಇವಾಗ ಹೋಗಿ ಯಾರ ಕಣ ಆಗಲಿ 1 kg ಮೀನು ಫ್ರೀಯಾಗಿ ಕೊಡ್ತೀವಿ. ಫೈನಲ್ಗ ನೋಡ್ಬೋದು ನೀವು, ಮೀನುಗಳೆಲ್ಲ ಹಿಡಿದ್ಬಿಟ್ರಿ. ಮೀನೆಲ್ಲ ಹಿಡಿದ್ಬಿಟ್ಟು ಆದಮೇಲೆ ಇವಾಗ ನೀರು ಅಟ್ಕೊಳ್ಳೋಣ. ಫುಲ್ಲಾಗಿ ಫ್ರೆಶ್ ಆಗಿ ಮನೆಗೆ ಹೋದ್ರೆ ಹಂಗೆ ಗಲೀಜಾಗಿ ಚೆನ್ನಾಗಿರಲ್ಲ ಅಂತ ಇಲ್ಲಿ ನೀರು ಅಟ್ಕೊಳ್ಳೋಣ. ಹೆಂಗಿತ್ತು ನಮ್ಮ ಒಂದು ಮೀನುಗಳು ವಿಡಿಯೋ? ಇದೇ ಥರ ಇನ್ನೊಂದು 2-3 ವೀಡಿಯೋ ಕೂಡ ಹಾಕ್ತೀರಿ. ಇದಕ್ಕೆ ಕಮೆಂಟ್ಸು ರೆಸ್ಪಾನ್ಸು ಯಾವ ಥರ ಬರ್ತದೋ ನೋಡಿ. ಇನ್ನೊಂದ್ಸತಿ ಇನ್ನೂ ದೊಡ್ಡ ಮೀನುಗಳು ಕೂಡ ಹಿಡಿತೀರಿ. ಮೀನುಗಳು ಹಿಡಿಯೋ ಜಾಗ ಕೂಡ ನಾವು ಹೋಗ್ತೀವಿ. ನಿಮ್ಮದು ಏನಾರ ಮೀನುಗಳು ವಿಡಿಯೋ ಒಂದು ಸಾಕೋ ಜಾಗ ಇದ್ದರೆ ಕೂಡ ಹೇಳಿ, ನಾವು ಬರ್ತೀರಿ. ಮೀನುಗಳು ನಿಮ್ಮ ಜೊತೆ ಹಿಡಿತೀರಿ, ವಿಡಿಯೋ ಹಾಕೋಣ, ಮಜಾ ಮಾಡೋಣ. ಇವಾಗ ಸೊ ಒಳ್ಳೆ ಮೀನ್ ಸಾರು ತಿನ್ಬೇಕಂದ್ರೆ ಹೊಟ್ಟೆ ಹಸಿಬೇಕು. ಹೊಟ್ಟೆ ಹಸಿಬೇಕಂದ್ರೆ ನೋಡ್ಬೋದು 20 ಲೀಟರು ಅಂತ 20 kg ಹಿಡಿದಿದ್ದೀರಿ.
ನೋಡ್ಬೋದು ಎಂತ ದೊಡ್ಡ ದೊಡ್ಡ ಮೀನುಗಳೈತೆ. ಸೊ ನಮ್ಮಮ್ಮ ಕೂಡ ಬಂದಿದ್ದಾರೆ ಚಿಕ್ಕ ಚಿಕ್ಕ ಮೀನುಗಳಿಗೆ ಹೆಲ್ಪ್ ಮಾಡೋಕ್ಕೆ. ಸೊ ಈ ಚಿಕ್ಕ ಚಿಕ್ಕ ಮೀನುಗಳು ಏನು ಮಾಡ್ತೀರಿ, ಇದನ್ನ ಸಾರು ಹೆಂಗೆ ಮಾಡೋದು, ಕಬಾಬ್ ಹೆಂಗೆ ಮಾಡೋದು, ಮತ್ತು ಇದನ್ನು ಅಂದರೆ ಒಣಸಿ ತಿರ್ಗಾ ಸಾರು ಹೆಂಗೆ ಮಾಡೋದು ಎಲ್ಲನೂ ಪ್ರತಿಯೊಂದು ನೋಡಿಸ್ತೀನಿ. ಮತ್ತು ಇವಾಗ ಸಾರು ಮಾಡೋ ವೀಡಿಯೋ ಎಲ್ಲ ನಿಮ್ಗೆ ಹಾಕ್ತೀನಿ ನೋಡಿ. ಇದೆಲ್ಲ ಹೆಂಗೆ ತಿನ್ನೋದು, ನಾವು ಸಾರು ಹಾಕ್ಕೊಂಡು ತಿನ್ನೋದಾ, ಕಬಾಬ್ ಮಾಡ್ಕೊಂಡು ತಿನ್ನೋದಾ, ಇಲ್ಲಾಂದರೆ ಒಣಗಿಸಿ ತಿಂದರೆ ಚೆನ್ನಾಗಿರ್ತದ ಅಂತ ನಿಮ್ಗೆಲ್ಲನೂ ನೋಡಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರ್ತದ ಅಂತ ಅಂದ್ಕೊತೀನಿ. ದಯವಿಟ್ಟು ಪ್ರತಿಯೊಬ್ಬರೂ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತುಂಬ ಸಪೋರ್ಟ್ ಮಾಡಿದ್ರಲ್ಲ ಫಸ್ಟಿಂದ ಲಾಸ್ಟ್ ಗಂಟೆ ವೀಡಿಯೋ ನೋಡಿ. ಥ್ಯಾಂಕ್ ಯು ಸೊ ಮಚ್ ಲವ್ ಲಾಟ್ಸ್. ಇದೇ ಥರ ವೀಡಿಯೋಸು ನಿಮ್ಗೆ ಮುಂದಿನ ದಿನದಲ್ಲಿ ಬರ್ತಾನೆ ಇರ್ತದೆ. ಸೊ ನೋಡಿ ಅವ್ನು ನೋಡಿ